ಹಾಯ್, ಇವತ್ತೇನು ರೆಸಿಪಿ ಮಾಡೋಣ? ನನ್ನ ಜೊತೆ ರೆಸಿಪಿ ಮಾಡೋಕ್ಕೆ ರೆಡಿ ಇದ್ದೀರಾ? ಸರಿ ಬನ್ನಿ, ಇಬ್ಬರು ಸೇರಿಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ. ಆಯಿತಾ? ಹೇಗೆ ಪಲ್ಯ ಮಾಡೋದು? ನಾನು ಮಾಡೋ ಪಲ್ಯ ಆಗತ್ತಾ ಬೇರೆ ಆಗತ್ತಾ ನೋಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಬನ್ನಿ ಹಾಗಾದರೆ ಇಬ್ಬರು ಸೇರಿ ಮಾಡೋಣ. ಲೆಟ್ಸ್ ಡೂ ಇಟ್. ಫಸ್ಟು 500 ಗ್ರಾಮ್ ಬೆಂಡೆಕಾಯಿ ತಗೊಬಂದಿದ್ದೀನಿ. ಅದನ್ನು ಕಟ್ ಮಾಡಿ ಶುರು ಮಾಡೋಣ. ಸರಿನಾ? ಓಕೆ. ಸ್ಟಾರ್ ಬಜಾರಿಂದ ಒಳ್ಳೆ ಬೆಂಡೆಕಾಯಿ ಆರಿಸ್ಕೊಂಡು ಬಂದಿದ್ದೆ. ಅಲ್ಲಿ ಒಂದು 45 ರೂಪೀಸಿಗೆ 500 ಗ್ರಾಮ್ ಬೆಂಡೆಕಾಯಿ ಸಿಕ್ತು. ಎಲ್ಲದನ್ನು ವಾಶ್ ಮಾಡಕ್ಕೆ ಇಡ್ತಾ ಇದ್ದೀನಿ. ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಂದೊಂದೇ ಹೆಚ್ಚಿದೆ. ತುಂಬಾ ಕ್ಲೀನಾಗಿ ಒಂದೊಂದು ಹಾಳಾಗಿದ್ದಿಲ್ಲ, ತುಂಬಾ ಚೆನ್ನಾಗಿತ್ತು ಬೆಂಡೆಕಾಯಿ. ಹಾಗೆ ಬೆಂಡೆಕಾಯಿ ಎಲ್ಲ ಹೆಚ್ಚು ಹೊತ್ತಿಗೆ ಸಾಕಾಗೋಯ್ತು. ನೀವು ಎಷ್ಟು ತನಕ ಹೆಚ್ಚಿದ್ರಿ ಬೆಂಡೆಕಾಯಿ ಅಂತ ಕೇಳ್ಬೋದು. ನಾನು ಒಂದು 5-10 ಮಿನಿಟ್ಸ್ ಆಯಿತು. ಬೆಂಡೆಕಾಯಿ 500 ಗ್ರಾಮ್ ಹೆಚ್ಚು ಹೊತ್ತಿಗೆ ಸಾಕಾಯಿತು. ಬೆಂಡೆಕಾಯಲ್ಲಿ ಏನೇನಿರುತ್ತೆ ಅಂತ ನಿಮಗೆ ಗೊತ್ತಾ? ಬೆಂಡೆಕಾಯಿ ಒಳಗಡೆ ಬೀಜ ಇರುತ್ತೆ ಅನ್ನೋದಷ್ಟೇ ಗೊತ್ತು. ಬೆಂಡೆಕಾಯಿ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಕೇಳ್ತಿರೋದು. ಬೆನಿಫಿಟ್ಸ್ ಒಂದೊಂದಾಗೆ ಹೇಳ್ತೀನಿ ಬನ್ನಿ. ಬೆನಿಫಿಟ್ಸಲ್ಲಿ ರಿಚ್ ಇನ್ ಫೈಬರಲ್ಲಿರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಆಗಿರುತ್ತೆ, ಮತ್ತು ನಿಮ್ಮ ಸಪೋರ್ಟ್ ಆಗಿರುತ್ತೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ಗೆ. ಹಾಗೆ ವಿಟಮಿನ್ಸ್ ಮತ್ತು ಮಿನರಲ್ಸು ತುಂಬಾ ಇರುತ್ತೆ ಇದರಲ್ಲಿ. ರಿಚ್ ಇನ್ ಫೈಬರ್ ಅಂತ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅಂತ ಅಂದರೆ ನಿಮ್ಮ ಸೆಲ್ ಡ್ಯಾಮೇಜನ್ನ ಕಮ್ಮಿ ಮಾಡುತ್ತೆ. ಆ್ಯಂಟಿ ಇನ್ಫ್ಲಮೇಷನ್ ಅಂತಂದರೆ ಇನ್ಫ್ಲಮೇಷನ್ನ ರೆಡ್ಯೂಸ್ ಮಾಡುತ್ತೆ. ವಿಟಮಿನ್ಸ್ ಮಿನರಲ್ಸ್ ಯಾವ್ದ್ಯಾವ್ದಿದೆ ಅಂದರೆ ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಮ್ ಆ್ಯಂಡ್ ಫಾಲೇಟ್ ಇದೆ ಅಂತ ಹೇಳಲಾಗಿದೆ. ಹಾಗಾಗಿ ನೀವು ಕೂಡ ಬೆಂಡೆಕಾಯಿನ ಚೆನ್ನಾಗಿ ತಿನ್ನಿ, ಓಕೆನಾ? ನಾನು ಹಾಗೆ ಹೆಚ್ಚುತ್ತಾ ಇರ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿ ಹೆಚ್ಚುತ್ತಿದ್ದೀನಲ್ಲ ನಾನು. 500 ಗ್ರಾಮ್ ಬೆಂಡೆಕಾಯಿ ಹೆಚ್ಚಬೇಕಂದ್ರೆ ಸುಮ್ಮನೆನಾ? ತುಂಬ ಟೈಮ್ ತೊಗೊಳತ್ತೆ, ಏನು ಮಾಡೋಕ್ಕೆ ಬರಲ್ಲ. ಲೇಡೀಸ್ ಫಿಂಗರಲ್ಲಿ ಅಂದರೆ ಬೆಂಡೆಕಾಯಲ್ಲಿ ಸಣ್ಣ ಸಣ್ಣ ಮುಳ್ಳಿರುತ್ತೆ, ಸ್ಪೈಕ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಅದು ಯಾಕಿರುತ್ತೆ ಅಂತ ನಿಮ್ಗೇನಾದ್ರು ಗೊತ್ತಾ? ಯಾಕಂದರೆ ಬೆಂಡೆಕಾಯಿ ಬೆಳೀತಾ ಇರಬೇಕಾದ್ರೆ ಇನ್ಸೆಕ್ಟ್ ಪೆಸ್ಟ್ ಎಲ್ಲ ಅಟ್ಯಾಕ್ ಮಾಡ್ತಾ ಇರುತ್ತೆ. ಅದರಿಂದ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಆ ರೀತಿ ಚಿಕ್ಕ ಚಿಕ್ಕ ಮುಳ್ಳುಗಳು ಇರುತ್ತೆ. ಬೆಂಡೆಕಾಯಿ ಹೆಚ್ಚಿದ ಕೆಲಸ ಮುಗೀತು. ನೋಡಿ, ಇಷ್ಟು ಬೆಂಡೆಕಾಯಿ ಹೆಚ್ಚಿದ್ದೀನಿ. ಬನ್ನಿ ಕಂಟಿನ್ಯೂ ಮಾಡೋಣ ನಮ್ಮ ರೆಸಿಪಿನ. ಏನೇನು ಹಾಕೋದು ಅಂತ ಹೇಳ್ತೀನಿ ಒಂದೊಂದಾಗೆ. ನಾನು ಮಾಡೋ ಬೆಂಡೆಕಾಯಿ ಪಲ್ಯ ಆಗುತ್ತೋ ಏನಾಗುತ್ತೋ ದೇವರಿಗೆ ಗೊತ್ತು, ನೋಡ್ತಾ ಇರೋ ನಿಮಗೆ ಗೊತ್ತು. ಸರಿ ನೋಡೋಣ ಬನ್ನಿ, ಏನೋ ಒಂದು ಮಾಡಿ ದವಾಕಣ. ಏನು ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಹೇಳಿ ನೋಡ್ತಾ ಇರಿ, ಏನು ಸ್ಕಿಪ್ ಮಾಡಿದೆ. ಫಸ್ಟ್ ಒಂದು ವೆಸಲ್ ತೊಗೊಂಡು ಅದಕ್ಕೆ ಗ್ಯಾಸ್ ಹಚ್ಕೊಂಡು ಸೀದೆ ಎಣ್ಣೆ ಬಾಣಗೆಯಲ್ಲಿ ಎಣ್ಣೆ ಹಾಕ್ದಂಗೆ ವೆಸಲಿಗೆ ಎಣ್ಣೆ ಹಾಕೋಣ. ನೋಡಿ ಹಾಕ್ತಾ ಇದ್ದೀನಿ. ಅದಕ್ಕೆ ಇದು ಬೆಂಡೆಕಾಯಿ ಹಾಕೋಣ. ಬೆಂಡೆಕಾಯಿ ಹಾಕಿದ್ದೀನಿ ಇವಾಗ. ನೋಡಿ ಸ್ವಲ್ಪ ಫ್ರೈ ಆಗಲಿ ಚೆಂದ.
ನೋಡಿ ಗ್ರೀನ್ ಇರೋದೆಲ್ಲ ಸ್ವಲ್ಪ ಲೈಟಾಗಿ ಹೋಗಬೇಕು. ಆ ರೀತಿ ಫ್ರೈ ಆದಮೇಲೆ ಸ್ವಲ್ಪ ನಾನು ಇಲ್ಲಿ ಜೀರಿಗೆ ಹಾಕ್ತೆ, ಡೈಜೆಸ್ಟಿವ್ ತುಂಬಾ ಚೆನ್ನಾಗಾಗಲಿ ಅಂತಂದ್ಬಿಟ್ಟು. ಹಾಗೆ ಕುದೀತಾ ಇರಲಿ. ಅಯ್ಯೋ ಈರುಳ್ಳಿ ಫ್ರೈ ಮಾಡಿ ಹಾಕೋದು ಮರ್ತುಬಿಟ್ಟೆ, ಫಸ್ಟೇ ಈರುಳ್ಳಿ ಹಾಕಬೇಕಿತ್ತು. ನಿಮ್ಮ ಜೊತೆ ವಿಡಿಯೋ ಮಾಡೋ ಬರದಲ್ಲಿ ಉಲ್ಟಾ ಪಲ್ಟಾ ಏನೋ ಒಂದು ಮಾಡ್ದೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಟ್ಯಾಮ್ರಿಂಡಿಂದು ರಸ ಹಾಕ್ತಾಯಿದ್ದೀನಿ, ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಉಪ್ಪು ಹಾಕಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಹಾಗೆ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಕ್ಲೀನಾಗಿ ಫ್ರೈ ಆಗ್ತಾಯಿದೆ. ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಆಮೇಲೆ ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೈ ಮಾಡ್ತಾ ಇದ್ದೀನಿ, ಹೇಗಾಗತ್ತೋ ಏನೋ ನೋಡೋಣ ಬನ್ನಿ. ಹಿಂಗೆ ಕುದೀತಾ ಇದೆ. ಆ್ಯಕ್ಚುಲಿ ಬೇರೆ ಥರ ಮಾಡ್ತಿದ್ದೆ, ಇವತ್ತು ಹೆಂಗೆಂಗೋ ಆಗ್ತಿದೆ, ನೋಡೋಣ ಬನ್ನಿ. ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತೆ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ. ಆಮೇಲೆ ನೋಡಿ ಹೀಗೆ ಬೇಯ್ತಿದೆ, ನೋಡೋಣ ಬನ್ನಿ ಹೆಂಗಾಗತ್ತೆ ಅಂತ. ಹಾಗೆ ಫ್ರೈ ಆಗ್ತಾಯಿದೆ, ಸಖತ್ತಾಗಿ ರೆಡಿ ಆಗ್ತಿದೆ. ಹೆಂಗೆಂಗೋ ಆಗಿ ಒಟ್ಟಿನಲ್ಲಿ ಫೈನಲಿ ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಹೆಂಗಿದೆ ಅಂತ. ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಹೇಗಿದೆ ಅಂತಂದ್ಬಿಟ್ಟು. ವಾವ್, ಸಖತ್ತಾಗಿ ಮಾಡ್ಕೊಂಡಿದ್ದೀನಿ. ನೀವು ಮನೇಲಿ ಮಾಡ್ಕೊಳ್ಳಿ, ಟೇಸ್ಟ್ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ಮತ್ತೆ ನೆಕ್ಸ್ಟ್ ರೆಸಿಪಿ ಜೊತೆಗೆ ಮತ್ತೆ ನನ್ನ ವಿಡಿಯೋ ನಿಮ್ಮೊಂದಿಗೆ ಮತ್ತೆ ಭೇಟಿ ಆಗೋಣ.